ಸರ್ ಏನಿದೆ ಅಂದ್ರೆ ಈಗಿನ ಹುಡುಗರು ಈ ಹುಡುಗಿಯರನ್ನ ಲವ್ ಮಾಡ್ಬೇಕೋ ಬ್ಯಾಡವೋ, ಲವ್ ಮಾಡಿದ್ರೆ ಏನಾಗುತ್ತೆ ಅನ್ನೋದೊಂದು ಇದೆ ಸರ್. ಯಾಕೆಂದ್ರೆ ನನ್ನ ಹೆಸರು ಎಸ್ ಪ್ರಕಾಶ್ ರಾಜ್ ಅಂತ ಹೇಳಿ, ಈ ಸಿನಿಮಾದ ನಿರ್ದೇಶಕ ಮತ್ತು ನಾಯಕನಾಗಿ ಮಾಡಿದ್ದೀನಿ. ನನ್ನ ಹೆಸರು ತನು ಪ್ರಸಾದ್ ಅಂತ, ಈ ಸಿನಿಮಾದಲ್ಲಿ ಆಕ್ಟ್ರೆಸ್ ಆಗಿ ವರ್ಕ್ ಮಾಡಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಲಾವಣ್ಯ ಗಂಗಾಧರಿ ಅಂತ. ಮೂಲತಃ ನಾನು ತಿಟ್ಟೂರವಳು. ಈ ನಮ್ಮ ಉದಯ ಸೂರ್ಯ ಸಿನಿಮಾದಲ್ಲಿ ನಾನು ನಾಯಕಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಸೊ ಹೆಚ್ಚಿನದಾಗಿ ನಮ್ಮ ಡೈರೆಕ್ಟರ್ ಸಿನಿಮಾ ಬಗ್ಗೆ ಹೇಳ್ತಾರೆ. ಓಕೆ ಸರ್, ತಮಗೆ ಮೊದಲನೇ ಕ್ವಶನ್, ಇಷ್ಟೊಂದು ನಿಭಾಯಿಸಿದ್ ಹೇಗೆ ಅಂತ ಸಂಭಾಷಣೆ ಇರ್ಬೋದು ಪ್ರತಿಯೊಂದು. ಆಕ್ಚುಲಿ ನಾನು ಸಿನಿಮಾ ರವಿಚಂದ್ರ ಅವ್ರನ್ನ ನೋಡ್ಕೊಂಡು ಬೆಳೆದಿದ್ದು. ಯಾಕಂದ್ರೆ ನಂಗೆ ಅವರು ಎಲ್ಲ ಕೂಡ ರವಿಚಂದ್ರ ಅವ್ರ ಸಿನಿಮಾಗೆ ಮ್ಯೂಸಿಕ್ ಇಂದ ಹಿಡಿದು ಎಲ್ಲದು ಅವರೇ ಮಾಡ್ತಿದ್ರು. ಹಂಗಾಗಿ ನಾನು ಏನಾದ್ರು ಈ ತರ ಮಾಡ್ಬೇಕಂದಾಗ ನಾನು ಸಿನಿಮಾ ರಂಗಲ್ಲಿ ಎಂಟ್ರಿ ಕೊಟ್ಟೆ. ಬಂದಾಗ ನಾನು ಉದ್ದೇಶ್ವರಿ ಅಂತ ಒಂದು ಟೈಟ್ಲ್ ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೇಕಂತ ಬಂದಾಗ ನನಗೆ ಪ್ರೊಡ್ಯೂಸರ್ ನಮ್ಮೂರೇ 3 ಜನ ಪ್ರೊಡ್ಯೂಸರು, ಮಂಜುನಾಥ್ ಮತ್ತೆ ಹರೀಶ್ ಮತ್ತೆ ಸುನೀಲ ಎಂ ಅಂತೇಳಿ. ನನಗೆ ಅವ್ರು 3 ಸಾಥ್ ಕೊಟ್ಟೋಣ, ಈ ತರ ಒಂದು ಕತೆ ಇದೆ ಮಾಡೋಣ ಅಂತ ಹೇಳಿದಾಗ ಅವ್ರು 3 ಒಪ್ಪಿಗೆ ಕೊಟ್ರು. ಅವ್ರ 3 ಸಹಕಾರದಿಂದ ನಾನು ಉದಯ ಸೂರ್ಯ ಒಂದು ಚಿತ್ರನ ಇವತ್ತು ಕಂಪ್ಲೀಟ್ ಮಾಡಿ ಮೇ 16ಕ್ಕೆ ರಿಲೀಸ್ ಮಾಡೋ ಪ್ಲಾನ್ ಮಾಡ್ತಾ ಇದ್ದೀನಿ. ಸರ್, ಉದಯ ಸೂರ್ಯ ಮೇಡಮ್ ಇದು ಒಂದು ನೈಜ ಘಟನೆ ಆಧಾರಿತ ಚಿತ್ರ ಮೇಡಮ್. ಉದಯ ಸೂರ್ಯನ ಒಂದು ಕ್ಯಾರೆಕ್ಟರ್, ಇಬ್ರು ಹೀರೋಗಳ ನೇಮು ಮೇಡಮ್. ಅದು ಫ್ರೆಂಡ್ಶಿಪ್ ಮೇಲೆ ಫಿಲಮ್ ಹೋಗುತ್ತೆ. ಇಬ್ರು ಫ್ರೆಂಡ್ಗಳ ನೇಮ್ ಉದಯ ಮತ್ತು ಸೂರ್ಯ ಅಂತ. ಹಂಗಾಗಿ ಟೈಟ್ಲ್ ನನ್ನ ಹೆಸರನ್ನ ಇಟ್ಟೆ ಸಿನಿಮಾಗೆ. ಅದೇ ಒಬ್ಬ ಉದಯನ ಸ್ಮೂತ್ ಆಗಿರ್ತಾನೆ, ಸೂರ್ಯನ ಸ್ವಲ್ಪ ರೈಸ್ ಆಗಿರ್ತಾನೆ ಯಾವಾಗ್ಲೂ. ಹಂಗಾಗಿ ಆತರ ಕ್ಯಾಪ್ಷನ್ ಕೊಡ್ತೀನಿ, ಸುಮ್ಮನಿದ್ರೆ ಮೂನು ರೈಸ್ ಆದ್ರೆ ಸಣ್ಣ ಅಂತ. ಸರ್, ಇದು ಹೇಗೆ ಸ್ಟಾರ್ಟ್ ಆಯ್ತು ಕತೆ? ಯಾವಾಗ ಸ್ಟಾರ್ಟ್ ಆಗಿದೆ? ಎಷ್ಟು ವರ್ಷ ಆಯ್ತು ಮೇಡಮ್? ಇದು 2 ವರ್ಷ ಆಯ್ತು, 3 ವರ್ಷ ಆಯ್ತು ಮೇಡಮ್. 2 ರಿಂದ 3 ವರ್ಷ ಆಯ್ತು ಸಿನಿಮಾ ಸ್ಟಾರ್ಟ್ ಆಗಿ. ಈ ತರ ಅದೇ ಮೇಡಮ್, ನಾನು ಫಸ್ಟ್ ಅಸೋಸಿಯೇಟ್ ಆಗಿ ಒಂದು ಸಿನಿಮಾ ಮಾಡ್ತಿದ್ದೆ, ವೆಂಕಟ್ ಗೌಡ್ರ ಅಂತ ಹೇಳಿ ನಮ್ಮ ಬಾಸ್ ಅವರು. ಅವ್ರದ್ದು ಒಂದು ರಾಚಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೆ, ಅದರಲ್ಲಿ ರೈಟರ್ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ನೆಕ್ಸ್ಟ್ ನಾನೇ ಒಂದು ಇಂಡಿವಿಜುವಲ್ ಆಗಿ ಸಿನಿಮಾ ಮಾಡ್ಬೇಕಂತ ಅಂದಾಗ ನಮ್ಮ ಅಣ್ಣ ಮಂಜುನಾಥ್ ಅವರು ಪ್ರೊಡ್ಯೂಸರು, ಮತ್ತೆ ಸುನೀಲ್ ನನ್ನ ಫ್ರೆಂಡು, ಆಮೇಲೆ ಇನ್ನೊಬ್ರು ಹರೀಶ್ ಅಂತ ನಮ್ಮೂರೇ. ಇವ್ರು 3 ನಾನು ಅಪ್ರೋಚ್ ಮಾಡಿದಾಗ ಈ ತರ ಕತೆ ಇದೆ, ಈ ತರ ಮಾಡೋಣ ಅಂದಾಗ ಅವ್ರು ಆಯ್ತು. ನಮ್ದು ಬಾಂಡಿಂಗ್ 30 ವರ್ಷದಿಂದ ಹಂಗೆ ಇತ್ತು. ಆಯ್ತು ಮಾಡೋಣ ಅಂದಾಗ ಕತೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಹೀಗೆ ಸ್ಟಾರ್ಟ್ ಮಾಡಿದೆ ಮೇಡಮ್. ಓಕೆ ಸರ್, ನಿಮ್ಮ ಈ ಒಂದು ಸಿನಿಮಾ ಉದಯ ಸೂರ್ಯ ಅಂತ ನೋಡಿದಾಗ ಪೋಸ್ಟರ್ ಗಮನಿಸಿದಾಗ ಆಲ್ಮೋಸ್ಟ್ ಎಲ್ಲರೂ ಹೊಸಬರನ್ನ ಹಾಕೊಂಡು ಸಿನಿಮಾ ಮಾಡಿದ್ದೀರಾ. ಹೇಗೆ ಸರ್ ಇದೆಲ್ಲ ಹೇಗೆ ಸಿಕ್ತು? ಈಗ ಪಾತ್ರಧಾರಿ ಹೇಗೆ ಹುಡುಕಿದ್ರಿ? ಮೇಡಮ್, ಒಂದು ಕತೆ ಸ್ಟಾರ್ಟ್ ಮಾಡಿದಾಗ ನನ್ನ ಬಜೆಟ್ಗೆ ಸ್ಟಾರ್ಗಳನ್ನ ಹಾಕೊಂಡು ಸಿನಿಮಾ ಮಾಡಕ್ ಆಗಲ್ಲ ಮೇಡಮ್. ಹಾಗಾಗಿ ಹೊಸಬರಿಗೆ ಆಲ್ಮೋಸ್ಟ್ ಶಿವಮೊಗ್ಗ ಜಿಲ್ಲೆ ಸುತ್ತಮುತ್ತಲಿರುವ ಹೊಸಬರಿಗೆ ಚಾನ್ಸ್ ಕೊಟ್ಟಿದೆ. ಅದರಲ್ಲಿ ಆಲ್ಮೋಸ್ಟ್ ಯಾರ್ಯಾರು ಆಸಕ್ತಿ ಇದೆಯೋ, ಇಂಟ್ರೆಸ್ಟ್ ತೋರಿಸಿದಾರೋ ನಾವು ಆಡಿಷನ್ ಮಾಡಿದಾಗ ಅಂತವ್ರಿಗೆ ನಾನು ಹೊಸಬರಿಗೆ ಆಲ್ಮೋಸ್ಟ್ ಎಲ್ಲ ಚಾನ್ಸ್ ಕೊಟ್ಟಿದ್ದೀನಿ. ಇದರಲ್ಲಿ ಅಳುಬುರ ಯಾರಿರಲ್ಲ, ಹೊಸ ಮುಖಗಳೇ. ಅವರು ಒಂದು ಸ್ಕ್ರೀನ್ ಶೇರ್ ಮಾಡ್ಲಿ ಅಂತ ಎಲ್ಲರಿಗೂ ನಾನು ಚಾನ್ಸ್ ಕೊಟ್ಟಿದ್ದೆ ಮೇಡಮ್. ಸರ್, ಈಗ ಪ್ರೊಡ್ಯೂಸರ್ಗಳ ಬಗ್ಗೆ ಮಾತಾಡೋದು, ಈಗ ಮಂಜುನಾಥ್ ಸರ್, ಸುನೀಲ್ ಸರ್, ಹರೀಶ್ ಸರ್ ಹೇಗೆ ಅಪ್ರೋಚ್ ಮಾಡಿದ್ರಿ? ಈ ಕತೆ ಹೇಗೆ ಅವ್ರಿಗೆ ಇಷ್ಟ ಆಯ್ತು? ಹೇಗೆ ಪ್ರೊಡ್ಯೂಸ್ ಮಾಡಕ್ ಒಪ್ಕೊಂಡ್ರು ಅಂತ? ಮೇಡಮ್, ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಮಂಜುನಾಥ್ SP ಅಂತೇಳಿ, ಅವರು ನನ್ನ ಫ್ಯಾಮಿಲಿ ಫ್ರೆಂಡ್ ತರ. ನಮ್ಮ ಡ್ಯಾಡಿ ಅವರು ಎಲ್ಲ ಫುಲ್ ಕ್ಲೋಸ್. ನಾನು ಅವ್ರ ಜೊತೆನೂ ಸುಮಾರು 30 ಹುಟ್ಟಿಗ್ಲಿಂದ ಅವ್ರ ಫ್ಯಾಮಿಲಿ ಜೊತೆನೆ ಬಾಂಧವ್ಯ ಇಟ್ಕೊಂಡು ಬಂದಿರೋಂತಾನು. ಹಾಗಾಗಿ ಅವ್ರನ್ನ ಅಪ್ರೋಚ್ ಮಾಡಿದಾಗ ಅಷ್ಟು ಅಮೌಂಟ್ ಆಗುತ್ತೆ, ಹಿಂಗ್ ಮಾಡೋಣ ಅಂದಾಗ ಓಕೆ ಅಂತ ಹೇಳಿದ್ರು. ಸ್ವಲ್ಪ ಬಟ್ ಇನ್ನೊಂದು ಅಮೌಂಟ್ ಬೇಕಾಗಿತ್ತು. ಅವಾಗ ನಾನು ಸುನೀಲ್ ಅಂತ ನನ್ನ ಗೆಳೆಯ, ಅವನು ನಾನು ಹುಟ್ಟಿದ್ದು ಒಂದೇ ಏರಿಯಾದಲ್ಲಿ, ಜೊತೆಗೆ ಬೆಳೆದಿದ್ದು, ಅಪ್ ಟು MBA ಕೂಡ ಮಾಡಿದ್ದಿಬ್ರು ಜೊತೆಗೆ ಮಾಡಿದ್ವಿ. ನಮ್ ಬಾಂಡಿಂಗ್ ಹೆಂಗೆ ಅಂದ್ರೆ ನಾನು ಏನ್ ಕೇಳಿದ್ರೆ ಅವ್ನು ಇಲ್ಲ ಅನ್ನಲ್ಲ. ಅವನಿಗೂ ಕೂಡ ಅಪ್ರೋಚ್ ಮಾಡಿದೆ, ಇವ್ರಿಗೆ ಮಂಜಣ್ಣ ಹಿಂಗ್ ಆಗ್ತಿದೆ, ನೀನೇನಾದ್ರು ಒಂದ್ ಸ್ವಲ್ಪ ಆಯ್ತು ಮಾಡೋಣ ಅಂತ ಹೇಳಿದಾಗ ಒಬ್ರು ಒಪ್ಪಿಗೆ ಮಾಡಿದ್ರು. ಇನ್ನೊಂದ್ ಸ್ವಲ್ಪ ಅಮೌಂಟ್ ಬೇಕಂದಾಗ ಇವ್ರು ನನಗೆ ತುಂಬಾ ಕ್ಲೋಸ್ ಅಂದ್ರೆ ಹರೀಶಣ್ಣ ಅಂತ ನಮ್ಮೂರು ಗೌಡ್ರ ಮಗ, ಅವ್ರಿಗೂ ಕೂಡ ಹಿಂಗ್ ಕೇಳಿದಾಗ ಅವ್ರು ಆಯ್ತು ಮತ್ತೆ ಮಾಡೋಣ ಅಂತ ಹೇಳಿದಾಗ ಇವ್ರು 3 ಡಿಸ್ಕಷನ್ ಮಾಡಿ ಆಯ್ತು ನಮ್ಮೂರಲ್ಲ, ನಮ್ದೊಂದು ಸಿನಿಮಾ ಆಗಲಿ, ನಮಗೂ ಒಂದು ಕಲೆ ಇರಲಿ ನಮ್ಮೂರ್ದು ಅಂತ ಹೇಳಿ ಇವ್ರು 3 ಡಿಸ್ಕಷನ್ ಮಾಡಿ ನನಗೆ ಡೈರೆಕ್ಷನ್ ಒಂದು ಪಟ್ಟ ಕೊಟ್ರು. ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಮೇಡಮ್. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಸಿನಿಮಾದಲ್ಲಿ ನನ್ಗೆ ಒಬ್ರು ತಂದೆ ಇರ್ತಾರೆ, ಊರಿನ ಗೌಡ ಅವರು. ಆಕ್ಚುಲಿ ಅವ್ರದ್ದು ಒಂದು ಸಾವಾಗುತ್ತೆ. ಸೊ ನಾನು ಹಳ್ಳಿನಲ್ಲಿ ಇರಲ್ಲ ಆಕ್ಚುಲಿ, ಬಟ್ ನಾನು ಸಿಟಿನಲ್ಲಿ ಎಲ್ಲೋ ಒಂದ್ ಕಡೆ ಇರ್ತೀನಿ. ಸೊ ನನ್ಗೆ ನಮ್ಮಪ್ಪ ಸತ್ತೋಗಿದ್ದಾರೆ ಅನ್ನೋ ಒಂದ್ ವಿಚಾರ ಗೊತ್ತಾದಾಗ ಸೊ ಹಳ್ಳಿಗೆ ಬರ್ತೀನಿ. ಅವಾಗ ಗೊತ್ತಾಗುತ್ತೆ ಯಾರೋ ಒಬ್ರು ನನ್ನ ತಂದೆನ ಸಾಯಿಸಿರ್ತಾರೆ ಅಂತ. ಸೊ ಅವಾಗ ನನ್ಗೆ ಯಾರು ಸಾಯಿಸಿದಾರೆ ಅಂತ ಹುಡ್ಕೋದಿಕ್ ಸ್ಟಾರ್ಟ್ ಮಾಡ್ತೀನಿ. ಅದಾದ್ಮೇಲೆ ನನ್ನ ತಂದೆ ಸಾವಿಗೆ ನ್ಯಾಯ ಸಿಗ್ಬೇಕು, ಯಾರು ಸಾಯಿಸಿದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನ ತಲೆಯಲ್ಲಿ ಇಟ್ಕೊಂಡು ನಾನು ಸಿನಿಮಾದಲ್ಲಿ ಆ ರೀತಿ ನನ್ನ ಪಾತ್ರ ಕ್ಯಾರಿ ಆಗುತ್ತೆ. ಮಿಕ್ಕಿದೆಲ್ಲ ಹೇಳ್ಬಿಟ್ರೆ ಸಿನಿಮಾ ರಿವೀಲ್ ಆಗುತ್ತೆ. ಸೊ ಅದನ್ನ ಸಿನಿಮಾದಲ್ಲೇ ನೋಡ್ಬೇಕು. ಹಿಂದೆ ಏನ್ ಮಾಡ್ತಾ ಇದ್ರಿ?
ಇದಕ್ ಮುಂಚೆ ನಾನು ಸೀರಿಯಲ್ ಮಾಡ್ತಾ ಇದ್ದೆ ತುಂಬಾ. ಕಲರ್ ಸೂಪರ್ ಅಲ್ಲಿ ಸೀರಿಯಲ್ ಮಾಡ್ತಿದ್ದೆ, ಸಿರಿಗನ್ನಡದಲ್ಲಿ ಒಂದ್ ಕಲ್ಪನಾ ಅಂತ ಲೀಡ್ ಆಗಿ ಸೀರಿಯಲ್ ಮಾಡಿದ್ದೆ. ಅದಾದ್ಮೇಲೆ ಸಿನಿಮಾ ಅಂತ ಬಂದಾಗ ಲೀಡ್ ಆಗಿ ಒಂದ್ 2-3 ಸಿನಿಮಾ ಆಗಿತ್ತು, ಬಟ್ ಅದನ್ನ ರಿಲೀಸ್ ಆಗಿಲ್ಲ. ಅದು ಬಿಫೋರ್ ಈ ಸಿನಿಮಾ ಸಿಕ್ಕಿದ್ ನನ್ಗೆ, ಉದಯ ಸೂರ್ಯ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ಲೀಡ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದೆ. ಮತ್ತೆ ಮಾಡ್ಲಿಂಗ್ ಕೂಡ ನಾನು ಮಾಡ್ತಿದ್ದೀನಿ. ಸುದರ್ಶನ್ ಸಿಲ್ಕ್, ಅರ್ಜುನ್ ಅವರ ಜುವೆಲ್ಸ್, ಈ ತರ ಜಾಸ್ತಿ ನಾನು ಮಾಡ್ಲಿಂಗ್ ಅಲ್ಲಿ ಇರ್ತೀನಿ. ಸೊ ಇನ್ ಬಿಟ್ವೀನ್ ಸಿನಿಮಾದಲ್ಲಿ ಲೀಡ್ ಕ್ಯಾರೆಕ್ಟರ್ ಸಿಕ್ತಲ್ಲ, ಸೊ ಮಾಡೋಣ ಅಂತ ಹೇಳಿ ಈ ಸಿನಿಮಾ ಮಾಡಿದ್ದು. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ನನ್ನ ಪಾತ್ರನೂ ಅಷ್ಟೇ ತುಂಬಾ ಒಂಥರ ಚಾಲೆಂಜಿಂಗ್ ಆಗಿದೆ. ಸೊ ನನ್ನನ್ನ ಡಿಫ್ರೆಂಟ್ ಆಗಿ ಈ ಸಿನಿಮಾದಲ್ಲಿ ನೋಡ್ಬೋದು. ನನ್ನ ಪಾತ್ರ ಬಂದು ಈ ಸಿನಿಮಾದಲ್ಲಿ ಹಳ್ಳಿ ಹುಡುಗಿ ಕ್ಯಾರೆಕ್ಟ್ರು. ಸೊ ಅದೇನಂದ್ರೆ ತುಂಬಾ ಸಿಂಪಲ್ ಹುಡುಗಿ, ಬಟ್ ಹಳ್ಳಿನಲ್ಲಿ ಯಾವ ತರ ಚೀಟ್ ಮಾಡ್ತಾರೆ ಹುಡುಗರ್ಗೆ ಅನ್ನೋದು ತೋರಿಸಿದ್ದಾರೆ. ಸೊ ಈಗ್ಲೇ ನಾನು ಏನು ಹೇಳಕ್ಕಾಗಲ್ಲ, ನಂದು ತುಂಬಾ ಸ್ಮಾಲ್ ಕ್ಯಾರೆಕ್ಟರ್ ಇದೆ. ಸೊ ಅಷ್ಟೇ. ಹೇಗೆ ಸಿಕ್ತು ಈ ಸಿನಿಮಾ ನನಗೆ ಒಂದು ಫ್ರೆಂಡ್ ಮೂಲಕ ಸಿಕ್ತು. ಅಂದ್ರೆ ನಾನು ಆಲ್ರೆಡಿ ಈ ಸಿನಿಮಾ ಮಾಡಿದ್ದೀನಿ, ಸೀರಿಯಲ್ ಕೂಡ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಮೂವಿ ಕೂಡ ನಂದು ರಿಲೀಸ್ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ನನಗೆ ಒಂದು ಫ್ರೆಂಡ್ ಹೇಳಿದ್ರು, ಆಗ್ಲೇ ಮರ್ತೋಗಿದ್ದೀನಿ, 2 years ಬ್ಯಾಕ್ ಅಲ್ವಾ ಇದೆಲ್ಲ ಆಗಿದ್ದು. ಸೊ ನನಗೆ ಕರೆಕ್ಟಾಗಿ ಜ್ಞಾಪಕ ಇಲ್ಲ ಯಾರು ಅಂತ. ಸೊ ಹಾಗೆ ನಾನು ನೆಕ್ಸ್ಟ್ ಪ್ರಕಾಶ್ ಅವ್ರನ್ನ ಮೀಟ್ ಮಾಡಿದೆ. ಅವ್ರು ಹೇಳಿದ್ರು ಸಿನಿಮಾದ ಬಗ್ಗೆ, ಚೆನ್ನಾಗಿದೆ ತಗೊಂಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಏನಿಲ್ಲ, ಆಡಿಷನ್ ತರ ಮಾಡಿದ್ವಿ. ಕೆಲವು ನಮ್ಮ ಜೊತೆಗಿರೋ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿದ್ವಿ, ಯಾರು ಇದ್ರೆ ನ್ಯೂ ಕಮರ್ಸ್ ಆರ್ಟಿಸ್ಟ್ ಯಾರು ಇದ್ರೆ ಚೆನ್ನಾಗಿ ಮಾಡೋರು, ಫ್ರೇಮಿಗೆ ಚೆನ್ನಾಗಿ ತೊಗೊಳೋರು ಯಾರು ಇದ್ರೆ ಕರ್ಸಿ ಅಂತ ಹೇಳಿದಾಗ ಆಡಿಷನ್ ತರ ಮಾಡಿದಾಗ ಎಲ್ಲರಿಗೂ ಡೈಲಾಗ್ ಕೊಟ್ಟೆ, ಇವ್ರಿಗೂ ಕೂಡ ಡೈಲಾಗ್ ಕೊಟ್ಟೆ. ಫ್ರೇಮಿಗೆ ಚೆನ್ನಾಗಿ ಕಾಣಿದ್ರು, ಹಾಗಾಗಿ ಸೆಲೆಕ್ಟ್ ಮಾಡಿದೆ. ಸರ್, ಉದಯ ಸೂರ್ಯ ಸಿನಿಮಾ ಮುಖಾಂತರ ಜನಗಳಿಗೆ ಏನ್ ಹೇಳಕ್ ಕೊಟ್ಟಿದ್ರೆ, ಯಾಕೆ ನಮ್ ಸಿನಿಮಾ ನೋಡ್ಬೇಕು ಜನ ಅಂತ? ಉದಯ ಸೂರ್ಯ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾರು ಲವ್ ಮಾಡ್ತಿದಾರೋ ಹುಡುಗರು, ಆಕ್ಚುಲಿ ಪ್ರಾಂಪ್ಟ್ ಆಗಿ ಹುಡುಗರು ಲವ್ ಮಾಡಿ, ಹಾಗೆ ಹುಡುಗಿಯರು ಕೂಡ ಹುಡುಗರನ್ನ ಪ್ರಾಂಪ್ಟ್ ಆಗಿ ಲವ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸುಮ್ನೆ ಟೈಮ್ ಪಾಸ್ಗೋಸ್ಕರ ಏನು ಮಾಡಬೇಡಿ. ಆಮೇಲೆ ಈ ತಂದೆ ಅನ್ನೋ ಒಂದು ಬಾಂಧವ್ಯ ಮಗಳಿಗಿದ್ದಾಗ ಮಗಳು ಯಾವ ರೀತಿ ಒಂದು ನಮ್ಮ ತಂದೆ ಏನಾದ್ರು ಆದಾಗ ಮಗಳು ಯಾವ ರೀತಿ ಸ್ಪಂದನೆ ಮಾಡ್ತಾಳೆ, ಮಗಳಿಗೆ ಯಾವ ರೀತಿ ಆಗುತ್ತೆ ತಂದೆಗೆ ಏನಾದ್ರು ಆದ್ರೆ ಅನ್ನೋದನ್ನ ತೋರಿಸಿದೆ ಮೇಡಮ್. ಈ ಪ್ರೀತಿ ಪ್ರೇಮ ಬಿಟ್ಟು ಬೇರೆ ಏನಾದ್ರೂ ಇದೆಯಾ ಸಿನಿಮಾದಲ್ಲಿ? ಇದೆ ಮೇಡಮ್, ಫ್ರೆಂಡ್ಶಿಪ್ ಇದೆ, ಒಂದು ತಾಯಿ ಬಗ್ಗೆ ಸೆಂಟಿಮೆಂಟ್ ಇದೆ, ಫ್ರೆಂಡ್ಶಿಪ್ ಬಾಂಡಿಂಗ್ ಹೆಂಗಿದೆ, ಅವ್ನ್ ಸತ್ರ ಅವ್ನ್ ಹೆಂಗ್ ರಿಯಾಕ್ಷನ್ ಮಾಡ್ತಾನೆ ಅನ್ನೋದೊಂದು ಫ್ರೆಂಡ್ಶಿಪ್ ಬಾಂಡಿಂಗ್ ತೋರಿಸಿದೆ. ನೀವೀಗ ಈ ಸಿನಿಮಾದಲ್ಲಿ ಮೇನ್ ಲೀಡರ್ ಮಾಡಿದ್ರೆ, ನಿಮ್ಮ ಜೊತೆಗಾರ ಇನ್ನೊಬ್ರು ಲೀಡರ್ ಮಾಡಿದಾರೆ, ಅವ್ರು ಯಾಕೆ ಬಂದಿಲ್ಲ ಮೇಡಮ್? ಅವರು ಆಕ್ಚುಲಿ ಉಡುಪಿಯಲ್ಲಿ ಇದ್ದಾರೆ. ಆಕ್ಚುಲಿ ಫೋನ್ ಮಾಡಿದೆ, ಹೊರಟಿದಾರಂತೆ, ನಾಳೆ ಸಿಗ್ತಾರೆ ಮೇಡಮ್ ಅವರು. ನಾಳೆ ನೀವು ಬಂದಿರ ಖಂಡಿತ ಅವ್ರದ್ದು. ಇದು ಟ್ರೂ ಸ್ಟೋರಿ ಬೇಸಿಕ್ ಅಲ್ಲ ಕಾಲ್ಪನಿಕ ಸ್ಟೋರಿ? ಇಲ್ಲ ಸರ್, ಇದು ಬೇಸಿಕ್. ಪ್ರತಿಯೊಂದು ಸೀನ್ಗಳು ನಡೆದಿರೋದು ರಿಯಲ್ ಟ್ರೂ ಇನ್ಸ್ಟೆನ್ಸ್, ಅಂತ ರಿಯಲ್ ಎಲಿಮೆಂಟ್ಸ್ ತಗೊಂಡು ಒಂದು ಸಿನಿಮಾ ತರ ಮಾಡಿದೀನಿ. ಎಲ್ಲ ನಡೆದಿರೋದೇ ಇನ್ಸ್ಟೆನ್ಸ್ ಸರ್. ಇವೆಲ್ಲ ಏನಾದ್ರು ಚಾಲೆಂಜಿಂಗ್ ರೋಲ್ ಏನಾದ್ರು ಇತ್ತ ಸಿನಿಮಾದಲ್ಲಿ? ನಿಮ್ಗೆ ಏನಾದ್ರು ಕಷ್ಟ ಆಯ್ತಾ ಅಂತ? ಆತರ ಇರೋದು ಒಂದೇನೋ ರೋಲ್ ಇದ್ರೆ ಆತರ ಇವಾಗ ಆರ್ಟಿಸ್ಟ್ ಆಗಿ ನಾನು ಆಲ್ರೆಡಿ ಅದು ಬಿಫೋರ್ ಪಾತ್ರಗಳು ಮಾಡಿದ್ರಿಂದ ನನ್ಗೆ ಚಾಲೆಂಜಿಂಗ್ ಅಂತ ಏನ್ ಅನಿಸ್ಲಿಲ್ಲ. ಬಟ್ ಆದ್ರೆ ಅಂದ್ರೆ ಇದು ನಾನು ಇಷ್ಟು ದಿನ ಮಾಡಿದ ಪಾತ್ರಗಳಲ್ಲಿ ಇದೊಂಥರ ಡಿಫ್ರೆಂಟ್ ಅಂತ ಫೀಲ್ ಆಯ್ತು ನನ್ಗೆ. ಹಾ, ನಂದು ಆಕ್ಚುಲಿ ಡಿಫ್ರೆಂಟ್ ಇದೆ. ನಾನ್ ಚೀಟ್ ಮಾಡೋಂತ ಹುಡುಗಿ ಅಂತೂ ಇಲ್ಲ. ಬಟ್ ಈ ಮೂವಿಲಿ ಕಂಪ್ಲೀಟ್ ಆಗಿ ಚೀಟ್ ಮಾಡೋದೇ ತೋರಿಸಿದ್ದಾರೆ. ಅಂಡ್ ಬರೀ ಹುಡುಗಿರೇ ಚೀಟ್ ಮಾಡ್ತಾರೆ ಅಂತ ನಮ್ ಡೈರೆಕ್ಟರ್ ತೋರಿಸಿದ್ದಾರೆ. ಅದ್ ಯಾಕಂತ ಗೊತ್ತಿಲ್ಲ, ಹುಡುಗರು ಕೂಡ ಮಾಡ್ತಾರೆ ಅಂತ ನಾವು ಹೇಳ್ಬೇಕು. ಹುಡುಗಿರ್ ಮೇಲೆ ತುಂಬಾ ಗ್ರಡ್ಜ್ ಇಟ್ಕೊಂಡ್ ಮಾಡಿದ್ದಾರೆ ಅಂತ. ನಾನು ಈ ತರ ಕಥೆನ ಇಟ್ಕೊಂಡು ಮಾಡಿದೀನಿ, ಯಾಕಂದ್ರೆ ಆ ತರನು ಕಥೆ ನೆಕ್ಸ್ಟ್ ಮಾಡೋಣ, ಬಟ್ ಈ ತರನು ಒಂದು ಕಾನ್ಸೆಪ್ಟ್ ಇರ್ಲಿ ಅಂತ ಮಾಡಿದೀನಿ. ಆತರ ಏನ್ ನಾನು ಹುಡುಗಿಯನ್ನ ಕೆಟ್ಟದಾಗೇನು ತೋರಿಸಿಲ್ಲ, ಕೆಟ್ಟದಾಗ ಅವ್ರು ಈ ತರ ಈ ಸಿನಿಮಾ ಈ ತರನು ಇರುತ್ತೆ ಅಂತ ಹೇಳಿದೀನಿ. ಎಲ್ಲ ಹುಡುಗಿಯರು ಕೆಟ್ಟರಲ್ಲ, ಕೆಲವು ಕ್ಯಾರೆಕ್ಟರ್ ಕೆಟ್ಟದಿರುತ್ತೆ ಅಂತ ತೋರಿಸಿದೀನಿ ಅಷ್ಟೇ. ದಯವಿಟ್ಟು ಎಲ್ಲರೂ ಬಂದು May 16ಕ್ಕೆ ಸಿನಿಮಾ ನೋಡಿ. ಸರ್, ಶೂಟ್ ಎಲ್ಲಿ ನಡೀತು ಈ ಸಿನಿಮಾ? ಮೇಡಮ್, ಈ ಶೂಟಿಂಗ್ ಬಂದ್ಬಿಟ್ಟು ನನ್ನ ನೇಟಿವ್ ಅಂಜನ್ ಸಿದ್ದಪ್ಪ ಅಂತೇಳಿ ಅಲ್ಲೇ ಊರಲ್ಲಿ 50% ಆಯ್ತು. ಆಮೇಲೆ ಶಿವಮೊಗ್ಗದಲ್ಲಿ ಆಯ್ತು. ಆಮೇಲೆ ನ್ಯಾಮತಿ ಅಂತೇಳಿ ದಾವಣಗೆರೆ ಡಿಸ್ಟಿಕ್, ಹೊನ್ನಳ್ಳಿ ಅಂತೇಳಿ, ಆಮೇಲೆ ನಮ್ಮೂರ ಹತ್ರ ಇನ್ನೊಂದು ಆನವೇರಿ ಅಂತಿದೆ ಅಲ್ಲಿ. ಈಗ ಸುತ್ತಮುತ್ತ ಅಲ್ಲೇ ನಮ್ಮೂರ ಹತ್ರ ಸುತ್ತಮುತ್ತ ಶೂಟ್ ಮಾಡಿದ್ವಿ. ಸಾಂಗ್ಸ್ ಎಲ್ಲ ಎಷ್ಟಿದೆ? ಯಾರು ಆಡಿರೋದು? ಮೇಡಮ್, ಸಾಂಗ್ ಬಂದ್ಬಿಟ್ಟು 7 ಸಾಂಗ್ ಇದೆ. ಅದರಲ್ಲಿ ಒಂದ್ ಸಾಂಗು ಸರಿಗಮಪ ಸುನೀಲ್ ಅವ್ರು ಆಡಿದ್ದಾರೆ. ಇನ್ನೊಂದ್ ಸಾಂಗ್ ಬಂದ್ಬಿಟ್ಟು ಮೆಹಬೂಬ್ ಸಾವು ಅಂತ ಹೇಳಿ ಆಡಿದ್ದಾರೆ. ಇನ್ನೊಂದ್ ಸಾಂಗ್ ಎಲ್ಲ ಹೊಸಬರಿಗೆ ಚಾನ್ಸ್ ಕೊಟ್ಟಿದೆ ಮೇಡಮ್. ಆಮೇಲೆ ಒಂದ್ ಸಾಂಗ್ ಬಂದ್ಬಿಟ್ಟು ಈ ಒಡ್ರೆಲ್ ಅಲಿಗಿ ಅಂತ ಹೇಳಿ ಮೇಘನಾಳಿ ಅಲ್ಲಿ ಅವರೊಂದು ಸಾಂಗ್ ಆಡಿದ್ದಾರೆ. ಅದೀಗೆಲ್ಲ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿದೆ. 7 ಸಾಂಗ್ ಇದೆ ಮೇಡಮ್. ಓಕೆ ಸರ್, ಟೋಟಲ್ ಸಿನಿಮಾ ರಂಗದ ಬಗ್ಗೆ ಹೇಳ್ಬೇಕಾದ್ರೆ ಚಿತ್ರರಂಗದ ಪೂರ್ತಿ ವಿವರಣೆ ಡೀಟೇಲ್ಸ್ ಹೇಳ್ಬೇಕಾದ್ರೆ ಕಥೆ, ಚಿತ್ರಕಥೆ, ಸಂಭಾಷಣೆ
ಪಾತ್ರಗಳು ಯಾರ್ಯಾರು ಮಾಡಿದ್ದಾರೆ, ಮೇನ್ ಪಾತ್ರಗಳು ಯಾರ್ಯಾರು? ಸರ್ ಇಲ್ಲಿ ಉದಯ ಸೂರ್ಯ ಅಂತ ಟೈಟ್ಲ್ ತಕ್ಕಂತೆ ಉದಯ ಆಗಿ ನಾನ್ ಮಾಡಿದೀನಿ, ಸೂರ್ಯ ಆಗಿ ಜೈರಾಜ್ ಅಂತ ಒಬ್ರು ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ರೆ ಇಲ್ಲಿ ಹೀರೋಯಿನ್ ಇವ್ರ ತಂದೆ ಒಬ್ರು ಇದ್ದಾರೆ ಗೌಡಿ ಅಂತೇಳಿ, ಅವರು ಬಂದಿಲ್ಲ, ನಾಳೆ ಬರ್ತಾರೆ. ಅವ್ರು ಒಂದು ಕ್ಯಾರೆಕ್ಟರ್ ಇದೆ, ವಿಲನ್ ಅವರು ಆಕ್ಚುಲಿ ಸಿನಿಮಾ ಪೂರ್ತಿ. ಮತ್ತೆ ಈ ವಿಲನ್ಗೆ ಒಬ್ರು ಹೇಳಕ್ಕೆ ಒಬ್ರು ಬೇಕು ಊರಲ್ಲಿ, ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂತೇಳಿ ಇವ್ರು ಮಾಡಿದ್ದಾರೆ, ನಮ್ಮ ದಾನ ಪೊಲೀಸ್ ಅಂತೇಳಿ ಅವರು ಶಿವಮೊಗ್ಗ ಅವ್ರು ಮಾಡಿದ್ದಾರೆ. ನೆಕ್ಸ್ಟ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಲಾಯರ್ ಪದದಲ್ಲಿ ಒಂದು ಸಸ್ಪೆನ್ಸ್ ಅಲ್ಲಿ ಇಬ್ರು ನಮ್ಮ ಪ್ರೊಡ್ಯೂಸರ್ ಆಕ್ಟಿಂಗ್ ಮಾಡಿದ್ದಾರೆ, ಮಂಜುನಾಥ್ SP ಮತ್ತೆ ಸುನೀಲ್ ಅಂತೇಳಿ ಇಬ್ರು ಮಾಡಿದ್ದಾರೆ. ಮತ್ತೆ ಇವರು ನಾಯಕಿಯಾಗಿ ಹೀರೋ ಸೂರ್ಯ ಅವರ ಪೇರಾಗಿ ಮಾಡಿದ್ದಾರೆ. ಇಲ್ಲ ಸರ್, ಎಲ್ಲ ಹೊಸಬ್ರೆ, ರೆಕಗ್ನಿಷನ್ ಅಂತ ಕ್ಯಾರೆಕ್ಟರ್ ಆರ್ಟಿಸ್ಟ್ ಯಾರು ಇಲ್ಲ, ಎಲ್ಲ ಹೊಸಬ್ರೆ. ಸರ್ ಈಗ ಸಿನಿಮಾ ರಂಗದ ಬಗ್ಗೆ ಅದೇ ಮಾತಾಡ್ತಾ ಇದ್ವಿ. ಸೊ ಈಗ ಏನಾಗ್ತಿದೆ ಅಂತ ನಿಮ್ಗೂ ಗೊತ್ತಿರ್ಬೋದು, ಇಂಡಸ್ಟ್ರಿ ಏನಾಗ್ತಾ ಇದೆ ಅಂತ. ಈಗ ಬರ್ತಕ್ಕಂಥ ಯಾವ ಸಿನಿಮಾನು ಇವೆಲ್ಲ ಜನ ನೋಡ್ತಾರಲ್ಲ. ಸೊ ನೀವು ನಿಮ್ ಕಡೆಯಿಂದ ಒಂದು ಅಪ್ರೋಚ್ ಪ್ರೇಕ್ಷಕರಿಗೆ ಕೊಡ್ಬೋದು ಅಂದ್ರೆ ಲಾಸ್ಟ್ ಟೈಮ್? ಹೌದು ಮ್ಯಾಮ್, ಖಂಡಿತ ನೀವು ಹೇಳಿ ಸತ್ಯ. ಈಗ ಯಾವ್ದು ಸಿನಿಮಾ ನಿಲ್ತಾ ಇಲ್ಲ, ಬಟ್ ಏನ್ ಮಾಡಕ್ಕಾಗಲ್ಲ ಮೇಡಮ್, ಯಾವ್ದು ಸಿನಿಮಾ ನಿಲ್ತಿಲ್ಲ ಅಂತೇಳಿ ನಮ್ಮ ಒಂದು ಕಲೆನಾಗ ಇರೋದನ್ನ ನಾವು ನಿಲ್ಸಕ್ ಆಗಲ್ಲ. ಬಟ್ ಈ ಫೀಲ್ಡ್ ಬಿಟ್ಟು ಬೇರೆ ಕ್ಷೇತ್ರದಲ್ಲೂ ಮಾಡಕ್ ಹೋದ್ರು ಅದು ನಮ್ಗೆ ಇಷ್ಟ ಆಗಲ್ಲ. ಈ ಕ್ಷೇತ್ರನೇ ಇಷ್ಟ, ಹಂಗಾಗಿ ಪ್ರತಿ ನಾನು ಅದು ಇಟ್ಟಾಗ್ಲಿ ಬಿಡ್ಲಿ, ಬಟ್ ಜನ ಮುಂದೆ ಬಿಡ್ತೀನಿ. ಯಾವ ಸಿನಿಮಾ ಸ್ಟಾರ್ಗಳು ಸಿನಿಮಾ ಇವತ್ತು ಥಿಯೇಟರ್ ನಿಲ್ತಾ ಇಲ್ಲ, ಬಟ್ ನಮ್ದು ಹೊಸಬ್ರು ಸಿನಿಮಾ ಪ್ರಯತ್ನ ಪಟ್ಟಿದೀವಿ. ದಯವಿಟ್ಟು ಎಲ್ಲರೂ ಹೊಸಬ್ರನ್ನ ಬೆಳೆಸಿ, ನಮ್ಮನ್ನ ಯಾರು ಕಂಡಿಡಿಯಲ್ಲ. ಏನ್ ನಾವು ಥಿಯೇಟರ್ಗೆ ಸಿನಿಮಾ ನಾಳೆ ಬಿಟ್ಟು ಬಿಡ್ತೀವಿ ಅಂದ್ರೆ May 16 ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ಜನದ ಜಾತ್ರೆ ಆಗಲ್ಲ. ದಯವಿಟ್ಟು ಅಟ್ಲೀಸ್ಟ್ ನಮ್ಮನ್ನ ಇಷ್ಟಪಡೋ ಅಂತಾರು ನಮ್ಮ ಫ್ರೆಂಡ್ಸ್ ಅವ್ರವ್ರು ಬಂದು ಸಿನಿಮಾ ನೋಡಿ, ಸಿನಿಮಾ ಚೆನ್ನಾಗಿದ್ರೆ ಬೇರೆಯವರಿಗೆ ಹೇಳಿ ಸಿನಿಮಾ ತೋರಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಇಷ್ಟೊಂದು ಸಿನಿಮಾಗಳು ಇದು ಬರ್ತಾ ಇದೆ, ಬಟ್ ನಿಮ್ ಸಿನಿಮಾನ ಯಾಕೆ ನೋಡ್ಬೇಕು, ಅದ್ರಲ್ಲಿ ಏನ್ ಮೆಸೇಜ್ ಇದೆ? ಸರ್ ಏನಿದೆ ಅಂದ್ರೆ, ಈಗಿನ ಹುಡುಗರು ಈ ಹುಡುಗಿಯರ್ನ ಲವ್ ಮಾಡ್ಬೇಕೋ ಬೇಡವೋ, ಲವ್ ಮಾಡಿದ್ರೆ ಏನಾಗುತ್ತೆ ಅನ್ನೋದೊಂದು ಇದೆ ಸರ್. ಯಾಕಂದ್ರೆ ಎಷ್ಟೋ ಈಗ ನಡೀತಿರೋದು, ಹುಡುಗಿಯರು ಒಬ್ಬನ ಲವ್ ಮಾಡಿ ಇನ್ನೊಬ್ಬನ ಮತ್ತೆ ಮದುವೆ ಆಗಿ ಮತ್ತೊಬ್ಬನ ಜೊತೆ ಏನೇನೋ ಈ ಕಾಂಟ್ರವರ್ಸಿ ಸಿಕ್ಕಾಬಿಟ್ಟಾಗಿ ನಿಮ್ಗೆ ಪ್ರತಿಯೊಂದು ನೋಡ್ತಾ ಇದೀರಾ ಈಗ್ಲೇನೆ. ಎಷ್ಟೋ ನಮ್ಮ ಸಿನಿಮಾ ಇಂಡಸ್ಟ್ರಿ ಅವೆಲ್ಲ ಕಾಮನ್ ಆಗ್ತಿದೆ. ಹಂಗಾಗಿ ಈ ಹುಡುಗಿರಿಂದ ಹೋದ್ರೆ ಏನಾಗುತ್ತೆ ಅಥವಾ ಯಾವ ತರ ಹುಡುಗಿರ ನಾವು ಇಷ್ಟ ಪಡ್ಬೇಕು ಅನ್ನೋದನ್ನ ತೋರಿಸಿದೀನಿ ಸರ್. ಮತ್ತೆ ಫ್ರೆಂಡ್ಶಿಪ್ ಬಾಂಡಿಂಗ್, ಇಬ್ರು ಫ್ರೆಂಡ್ ಹೇಗಿರ್ಬೇಕು ಅನ್ನೋದನ್ನ ಇದನ್ನ ತೋರಿಸಿದೀನಿ. ಹಾಗಾಗಿ ಫ್ರೆಂಡ್ಶಿಪ್ ಬಾಂಡಿಂಗು, ಫ್ರೆಂಡ್ಶಿಪ್ ಬಗ್ಗೆ ಬೆಲೆ ಕೊಡೋರು, ಲವ್ನ ಹುಡುಗರು ಈ ಪ್ರಾಂಪ್ಟ್ ಆಗಿ ಪ್ರೀತಿನ ಇಷ್ಟಪಡುವಂತ ಹುಡುಗರು ದಯವಿಟ್ಟು ಈ ಸಿನಿಮಾ ನೋಡಿ. ಮತ್ತೆ ಹಾಗೆ ಲವ್ ಫೇಲ್ಯೂರ್ ಆಗಿ ಜೀವನದಲ್ಲಿ ಸ್ವಲ್ಪ ಜಿಗುಪ್ಸಾಗಿದ್ರೆ ನನ್ನ ಸಿನಿಮಾದಲ್ಲಿ ಹಾಡಿದೆ ಕೆಲವೊಂದು 2 ಸಾಂಗ್ ಇದೆ, ದಯವಿಟ್ಟು ಆ ಸಾಂಗ್ ನ ಕೇಳಿ ಮೈಂಡ್ ರಿಲೀಫ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಅವಾರ್ಡ್ ನ ಕೇಳಿ, ಹುಡುಗಿರಿ ಯಾಕೆ ಹಿಂಗೆ ಅಂತ ಒಂದು ಸಾಂಗ್ ರಿಲೀಸ್ ಆಗಿದೆ ಯೂಟ್ಯೂಬ್ ಅಲ್ಲಿ, ಅವಾರ್ಡ್ ಕೇಳಿದ್ರೆ ಮೈಂಡ್ ರಿಲೀಫ್ ಆಗೋದು ಓನ್ಲಿ ಫಾರ್ ಲವ್ ಫೇಲ್ಯೂರ್ ಬಾಯ್ಸಿಗೆ. ನೀವು ಕೂಡ ಆಡಿಯನ್ಸ್ಗೆ ಆಕ್ಚುಲಿ ಹೆಂಗಾಗ್ಬಿಟ್ಟಿದೆ, ಇವ್ರು ಹೇಳ್ದಾಗೆ ನೀವು ಕೇಳ್ದಂಗೆ ಇವಾಗ ತುಂಬಾ ಸಿನಿಮಾಗಳು ಬರ್ತಾನೆ ಇರುತ್ತೆ. ವಾರಕ್ಕೆ ಸುಮಾರು ಏನಿಲ್ಲ ಅಂದ್ರೂ ಲೆಕ್ಕ ಮಾಡಕ್ ಆಗದಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ. ಬಟ್ ನಮ್ಮ ಆರ್ಟಿಸ್ಟ್ ಗಳ ಲೈಫ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಒನ್ಸ್ ನಾವು ಇಂಡಸ್ಟ್ರಿಗೆ ಬಂದ್ಮೇಲೆ ನಮಗೆ ಬೇರೆ ಕೆಲಸ ಮಾಡ್ಬೇಕು ಅಂತ ಅನ್ಸಲ್ಲ. ಇದು ನನ್ನ ಅಥವಾ ತನ್ನು ಅವ್ರದ್ದಾಗ್ಬೋದು ಅಲ್ಲ, ಎಲ್ಲಾ ಆರ್ಟಿಸ್ಟ್ ಗಳದ್ದು ಕೂಡ ಇದೇ ಪ್ರಾಬ್ಲಮ್. ಒನ್ಸ್ ನಾವು ಆರ್ಟಿಸ್ಟ್ ಆಗಿ ಇರ್ಬೇಕು ಅಂತ ಇಂಡಸ್ಟ್ರಿಗೆ ಬಂದ್ಮೇಲೆ ಅಲ್ಲೇ ಇರ್ಬೇಕು, ಇಲ್ಲೇ ಏನೋ ಮಾಡ್ಬೇಕು ಅಂತ ತುಂಬಾ ಒದ್ದಾಡ್ತಿರ್ತೀವಿ. ನನ್ನಂತ ಸಾವಿರಾರು ಜನ ಆರ್ಟಿಸ್ಟ್ ಗಳು, ನೀವುಗಳು ತುಂಬಾ ಜನಕ್ಕೆ ಇಂಟರ್ವ್ಯೂ ಮಾಡಿರ್ತೀರಾ, ಇಂಟರ್ವ್ಯೂ ಹೇಳಿರ್ತಾರೆ. ಸೊ ಹಾಗಾಗಿ ನಮ್ ಸಿನಿಮಾ ಎಷ್ಟು ದಿನ ಓಡುತ್ತೆ ಅಥವಾ ಅದರಿಂದ ನಮ್ಗೆ ಏನ್ ರೆಸ್ಪಾನ್ಸ್ ಬರುತ್ತೆ ಅದನ್ನ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ದೊಂದ್ ಸಿನಿಮಾ ಕಾಣಿಸ್ಕೊಳ್ಳಪ್ಪ ತೆರೆ ಮೇಲೆ ಬರ್ಲಿ ಅಂತ ನಾವೆಲ್ಲರೂ ಎಲ್ಲಾ ಆರ್ಟಿಸ್ಟ್ ಗಳು ಅನ್ಕೊಳ್ಳೋದು ಕೂಡ ಅದೇ. ಸೊ ಹಾಗಾಗಿ ಹೊಸ ಪ್ರಯತ್ನ, ನಮ್ಮ ಇಡೀ ಟೀಮ್ ಕೂಡ ತುಂಬಾ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಥಿಯೇಟರ್ ಗಳಿಗೆ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಎಲ್ಲೋ ಒಂದ್ ಕಡೆ ನಮ್ ಸಿನಿಮಾ ರಿಲೀಸ್ ಆಯ್ತು ಅಂತ ನಾವು ಕೂಡ ಖುಷಿ ಪಡ್ತೀವಿ. ಸೊ ಅಷ್ಟೇ. ಅದೇ ಎಲ್ಲಾ ಶಿವಮೊಗ್ಗ ಜಿಲ್ಲೆ ಹತ್ರನೇ ತೆಗ್ದಿರೋದ್ರಿಂದ ಹಳ್ಳಿ ವಾತಾವರಣ ಸಿಗುತ್ತೆ ನಿಮಗ್ ನೋಡೋದಕ್ಕೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಂತೀವಿ. ನಮ್ಮನ್ನು ಸಪೋರ್ಟ್ ಮಾಡಿ. ಹೀಗೆ ನಾನೇನು ಆಡಿಯನ್ಸ್ ಏನ್ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನನ್ ಸಿನಿಮಾ ನೋಡಾದ್ಮೇಲೆ ನಿಜವಾಗಿ ಯಾರನ್ನ ಪ್ರೀತಿ ಮಾಡ್ತಿರೋ ಆ ಹುಡುಗಿನ ಮದುವೆ ಆಗಿ, ಮತ್ತೆ ತಂದೆ ತಾಯಿನ ದೇವ್ರು ಅಂತ ಪೂಜೆ ಮಾಡಿ, ಇಷ್ಟನ್ನ ಯಾರು ಮಾಡ್ತಾರೋ ಅವ್ರ ಲೈಫ್ ಅಲ್ಲಿ ಏನಾರೋ ಒಂದು ದೇವ್ರಂತ ಅನ್ಕಂತಾರೆ, ಆ ದೇವರೇ ನಿಮಗೆ ಬೇರೆ ರೂಪದಲ್ಲಿ ಬಂದು ನಿನ್ನ ಸಕ್ಸಸ್ ನ ಕೊಡ್ತಾರೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಮಂಜುನಾಥ್ SP ಅಂತ. ಈ ಉದಯ ಸೂರ್ಯ ಸಿನಿಮಾದ ನಿರ್ಮಾಪಕರು. ಅದೇ ರೀತಿ ನನ್ನ ಜೊತೆಗೆ ಇನ್ನೂ ಇಬ್ರು ನಿರ್ಮಾಪಕರಿದ್ದಾರೆ, ಹರೀಶ್ ಗೌಡ್ರು ಮತ್ತೆ ಸುನಿಲ್ ಎಂಬಂತ. ಉದಯ ಸೂರ್ಯ ಸಿನಿಮಾವನ್ನ ಇದೇ May 16ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಿದ್ದೇವೆ. ದಯಮಾಡಿ ಕಲಾ ಪ್ರೇಕ್ಷಕರೆಲ್ಲರೂ ಸಹ
ಸಿನಿಮಾವನ್ನ ಥಿಯೇಟ್ರಿಗೆ ಬಂದು ನೋಡಿ ನಮ್ಮನ್ನ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಸರ್ ನಮಸ್ಕಾರ. ಮಂಜುನಾಥ್ ಸರ್, ನಾವು ಉದಯ ಸೂರ್ಯ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಹೌದು. ಹೇಗೆ ಸಿನಿಮಾ ನಿಮ್ಗೆ ಇಷ್ಟ ಆಯ್ತು? ಯಾಕೆ ಉದಯ ಸೂರ್ಯ ನಿಮ್ಗೆ ತಗೋಬೇಕನ್ನಿಸ್ತದೆ? ಮೇಡಮ್, ಏನ್ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಪ್ರಕಾಶ್ ರಾಜ್ ಅವರು ಇದಾರಲ್ಲ, ಇದು ನಮಗೆ 32 ವರ್ಷದಿಂದ ನಮಗೆ ಪರಿಚಯ, ಅಂದ್ರೆ ನಮಗೆ ಫ್ರೆಂಡ್. ಅವರು ಸಿನಿಮಾ ಇಂಡಸ್ಟ್ರಿಗೆ ಸುಮಾರು 4-5 ವರ್ಷದ ಹಿಂದೆ, ಅಂದ್ರೆ ನಮ್ಮ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾಚಿ, ಅದು ಸಿನಿಮಾ ನಾಚಿ ಅಂತ ಕನ್ನಡ ಇದರಲ್ಲಿ ಅಸೋಸಿಯೇಟ್ ಆಗಿ ಇದ್ ಮಾಡ್ತಾ ಇದ್ರಂತೆ. ಹಾಗಾಗಿ ಅದರಿಂದ ಪ್ರೇರೇಪಿತರಾಗಿ ಒಂದು ಸಿನಿಮಾ ಮಾಡ್ಬೇಕು ನಾನು ಅಂತ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದ. ಅವರು ಬಂದಾದ್ಮೇಲೆ ಪ್ರೊಡ್ಯೂಸರ್ ಯಾರು ಸಿಗ್ತಾ ಇಲ್ಲ ಅಣ್ಣ, ಇದಕ್ಕೆ ದುಡ್ಡು ಬೇಕು ಸಿನಿಮಾ ಮಾಡೋದಕ್ಕೆ ಅಂದಾಗ ನಮ್ಮನ್ ಬಂದು ಅಪ್ರೋಚ್ ಮಾಡ್ದ. ಹಾಗಾಗಿ ನಾವು ಬಂದು ಕೇಳ್ಕೊಂಡಾಗ ಒಬ್ರ ಕೈಲಿ ಆಗಲ್ಲ, ಇಷ್ಟೊಂದು ಬಿಗ್ ಅಮೌಂಟ್ ಒಬ್ರ ಕೈಲಾಗಲ್ಲ, ನೋಡೋಣ ಇನ್ನಿಬ್ರು ಇದ್ ಮಾಡೋಣ ಅಂತ ಸೇರ್ಕೊಂಡು ನಾನು ಮತ್ತೆ ಹರೀಶ್ ಗೌಡ್ರು ಮತ್ತೆ ಸುನಿಲ್ ಎಂ, ಇವ್ರು 3 ಜನ ಸೇರ್ಕೊಂಡು ಸಿನಿಮಾವನ್ನ ಒಪ್ಕೊಂಡ್ವಿ ಮಾಡ್ಬೇಕು. ಪ್ರಕಾಶ್ ರಾಜ್ ಸರ್ಗೆ ನೀವು ಸ್ನೇಹಿತರಾಗಿ ಏನಾದ್ರು ಸಪೋರ್ಟ್ ಮಾಡಿದ, ಇಲ್ಲ ಕತೆ ಏನಾದ್ರು ಇಷ್ಟ ಆಗಿ ನೀವು ಮಾಡಿದ? ಮೇಡಮ್, ಫಸ್ಟ್ ಸ್ನೇಹಿತರಾಗಿ ಸಪೋರ್ಟ್ ಮಾಡಿದೆ, ಆಮೇಲೆ ಕತೆ ಕೇಳಿದೆ. ಕತೆ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ ಕತೆ. ಸಿನಿಮಾವನ್ನ ಮಾಡ್ತಾ ಇದ್ದಾಗ ಹಾಡುಗಳನ್ನ ಕೇಳಿದಾಗ, ಸಂಗೀತವನ್ನ ಕೇಳಿದಾಗ ತುಂಬಾ ಖುಷಿ ಅನಿಸ್ತು. ಬಹಳ ಚೆನ್ನಾಗಿದೆ, ಹಾಡುಗಳ ಮಟ್ಟಿಗೆ ಬಹಳ ಚೆನ್ನಾಗಿದ್ದಾವೆ. ಅದನ್ನ ಕೇಳೆಲ್ಲ ಇಂಪ್ರೆಸ್ ಆಯ್ತು. ಓಕೆ, ಈಗ ಪ್ರೊಡ್ಯೂಸರ್ ಅಂದ ತಕ್ಷಣ ಒಂದಷ್ಟು ನೋನ್ ಫೇಸಸ್, ಸೆಲೆಬ್ರಿಟಿ ಆಗಿರ್ಬೋದು, ಒಂದಷ್ಟು ಆರ್ಟಿಸ್ಟ್ ಗಳನ್ನ ಯೋಚನೆ ಮಾಡ್ತಾರೆ. ಇಲ್ಲಿ ಪ್ರತಿಯೊಬ್ರು ಹೊಸಬ್ರೆ ಇರೋದ್ರಿಂದ ನಿಮಗೆ ಏನಾದ್ರು ಅದರಿಂದ ಇದಕ್ಕೆ ನಮ್ಮ ಪ್ರೊಡ್ಯೂಸರ್ ನಮಗೆ ಚಾನ್ಸ್ ಕೊಡ್ಲಿಲ್ಲ ಮೇಡಮ್. ಯಾಕೆಂದ್ರೆ ಎಲ್ಲಾ ಚಾನ್ಸ್ ಅವರೇ ತಗೊಂಡ್ರು. ಪ್ರತಿಯೊಬ್ಬ ಆರ್ಟಿಸ್ಟ್ ಅನ್ನು ಸಹ ಅವರೇ ಸೆಲೆಕ್ಟ್ ಮಾಡಿರೋದು, ಅವರೇ ಸೆಲೆಕ್ಟ್ ಮಾಡಿ ಅವರೇ ರೋಲಿಂಗ್ ಕೊಟ್ಟಿರೋದು. ಎಲ್ಲಾ ಆರ್ಟಿಸ್ಟ್ಗೂ ಅವ್ರಿಗೆ ಆಗಿರ್ತಕ್ಕಂಥ ಪಾತ್ರವನ್ನು ಕೊಟ್ಟಿರೋದು ಅವರೇ. ಓಕೆ ಸರ್, ಈ ಸಿನಿಮಾ ಹೇಗೆ ನೀವು ಅವ್ರ ಜೊತೆ ಜರ್ನಿ ಮಾಡಿದ್ದೀರಾ? ಸಿನಿಮಾ ಕತೆ ಫುಲ್ ಇಲ್ಲ ಅವಾಗ ಅವ್ರ ಜೊತೆ ಸೆಟ್ ಹೋಗ್ತಾ ಇದ್ರ ಹೇಗೆ? ಇಲ್ಲ, ಆಲ್ಮೋಸ್ಟ್ ಚಿತ್ರೀಕರಣದಲ್ಲಿ ಎನಿ ಟೈಮ್ ಜೊತೆಗೆ ಇರ್ತಾ ಇದ್ವಿ. ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನಮಸ್ಕಾರ, ನಾನು ದಾನಂ ಶಿವಮೊಗ್ಗ ಅಂತ ಹೇಳಿ ಪೋಷಕ ನಟ, ನಿವೃತ್ತಿ ಪೊಲೀಸ್ ಅಧಿಕಾರಿ ಆಗಿದ್ದೀನಿ. ಆಕ್ಚುಲಿ ಮಲೆನಾಡಿನ ಹೆಬ್ಬಾಗಿಲು, ಕಲೆಗೆ ತವರೂರಾದ ಭದ್ರಾವತಿ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ನಮ್ಮ 3 ಜನ ನಿರ್ಮಾಪಕರು, ಮಂಜುನಾಥ್ SP ಸರ್, ಸುನೀಲ್ ಅವರು ಹಾಗೂ ಹರೀಶ್ ಗೌಡ್ರು, ಹೀಗೆ ಒಂದು ಒಳ್ಳೆ ಚಿತ್ರವನ್ನು ಕೊಡಬೇಕು, ನಮ್ಮ ಊರಿನ ಹುಡುಗ ಪ್ರಕಾಶ್ ರಾಜ್ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಚಿತ್ರವನ್ನ ಮಾಡಿದ್ದಾರೆ. ಚಿತ್ರ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಉದಯ ಸೂರ್ಯ, ಸುಮ್ಮನಿದ್ರೆ ಮೂನ್, ರೈಸ್ ಆದ್ರೆ ಸನ್. ಸೊ ಹೀಗೆ ಈ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಒಂದು ಒಳ್ಳೆ ಚಿತ್ರವನ್ನು ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಾನು ಈ ಚಿತ್ರದಲ್ಲಿ ಈಗಾಗಲೇ ನಿಮ್ಗೆ ಹೇಳಿರೋ ಹಾಗೆ ನಮ್ಮ ನಿರ್ದೇಶಕರು ಗೌಡಿ ಅಂತ ಒಂದು ಪಾತ್ರ ಇದೆ, ಉಗ್ರಪ್ಪನ ಪಾತ್ರ. ಸೊ ನಾನು ಅದರಲ್ಲಿ ಪಂಚಾಯತಿಗೆ ಅಧ್ಯಕ್ಷನಾಗಿ, ನಾನು ಆ ಹಳ್ಳಿಯ ಅಧ್ಯಕ್ಷ. ಯಾವುದೇ ಒಂದು ಕೆಟ್ಟ ಕೆಲಸ ಆದ್ರೂ ಒಂದು ಒಳ್ಳೆ ಕೆಲಸ ಆಗ್ಬೇಕು, ಆ ಒಳ್ಳೆ ಕೆಲಸನ ನಾನು ನಿರೀಕ್ಷೆ ಮಾಡಿಕೊಂಡು ಆ ಹಳ್ಳಿಯ ಉದ್ಧಾರಕ್ಕೋಸ್ಕರ ನಾನು ಒಂದು ಪಾತ್ರ ಮಾಡಿದ್ದೀನಿ. ನಮ್ಮ ನಿರ್ದೇಶಕರು, ನಮ್ಮ ನಿರ್ಮಾಪಕರಂತ SP ಮಂಜುನಾಥ್ ಸರ್ ಹಾಗೂ ಸುನೀಲ್, ಹರ್ಷ್ ಅವ್ರಿಗೆ ಆಭಾರಿಯಾಗಿದ್ದೇನೆ ಸರ್. ನಾನು ಈಗಾಗಲೇ ನಾನು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಚಿತ್ರಗಳು ಥಿಯೇಟರ್ ನಿಂತ ಇಲ್ಲ. ಈ ವರ್ಷದ ಮೊದಲನೇ ಚಿತ್ರ ಒಂದ್ 2-3 ಚಿತ್ರಗಳು ಬಂದಿದಾವೆ. ಇಂಟರ್ವೆಲ್ ಅಂತ ಒಂದು ಸಿನಿಮಾ ಬಂದಿದೆ ಈಗಾಗಲೇ, ಅದರಲ್ಲೂ ಕೂಡ ಪಟೇಲ್ ಒಂದು ಪಾತ್ರ ಮಾಡಿದ್ದೀನಿ ನಾನು. ಚಿತ್ರ ಕ್ರಮೇಣ ನಿಧಾನಗತಿಯಲ್ಲಿ ಹಿಟ್ ಆಗಿದೆ. ಸೊ ಇದಕ್ಕೂ ನಾನು ಅದೇ ರೀತಿ ಉದಯ ಸೂರ್ಯ ಹಿಟ್ ಆಗತ್ತೆ ಅನ್ನೋ ಒಂದು ಖುಷಿಯಲ್ಲಿ ನಾನು ಇದ್ದೀನಿ. ಉದಯ ಸೂರ್ಯವನ್ನ 16ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಇದೇ ತಿಂಗಳ 16/5/2025 ರಾಜ್ಯಾದ್ಯಂತ. ಸೊ ಎಲ್ರು ಈಗಾಗಲೇ ಕಥೆಯ ಒಂದು ಸಣ್ಣ ಕ್ಲೂ ಕೊಟ್ಬಿಟ್ಟಿದ್ದಾರೆ. ಸೊ ಅದನ್ನ ನೋಡಿ ನಮ್ಮ ಉದಯ ಸೂರ್ಯ ತಂಡವನ್ನ ಹರಸಿ ಹಾರೈಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ನಿಮ್ಮ ಪಾತ್ರದ ಬಗ್ಗೆ ಹೇಳೋದು? ನಮಸ್ತೆ, ನನ್ನ ಹೆಸರು ಅಶೋಕ್ ನಾಯಕ್. ನನ್ನ ಪಾತ್ರ ಬಂದು ಹೀರೋ ಫ್ರೆಂಡ್ ಆಗಿ ಮಾಡಿದ್ದೀನಿ. ಉದಯ ಅಂತ ಹೀರೋ ಫ್ರೆಂಡ್ ಆಗಿ ಚಿಕ್ಕ ಪಾತ್ರ. ಸಿನಿಮಾ ಪೂರ್ತಿ ಇರ್ತೀರಾ ಸರ್? ಇಲ್ಲ ಚಿಕ್ಕ ಅಂದ್ರೆ ಒಂದು 5-10 ನಿಮಿಷ ಬರ್ತೀನಿ ಅಷ್ಟೇ. ಹೇಗೆ ಅಪ್ರೋಚ್ ಆಯ್ತು ಸರ್? ಅಂದ್ರೆ ನನ್ನ ಆಕ್ಚುಲಿ ಅವರು ಬಂದು ನಂಗೆ 6 ವರ್ಷದಿಂದ ಫ್ರೆಂಡ್, ಒಂದೇ ಜೊತೆಲಿ ಇರೋದು, ಒಂದೇ ಇಲ್ಲೇ ಇರೋದು ಬೆಂಗಳೂರು. ಅವಾಗ ಹಿಂಗೆ ಹೇಳಿದ್ರು, ಒಂದು ಫಿಲಮ್ ಐತೆ, ನಾನು ಕಾಲೇಜ್ ಓದ್ತಾ ಇದ್ದೆ. ಅವಾಗ ಹೇಳಿದಾಗ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀಯ ಅಂದಾಗ ಸರಿ ಆಯ್ತು ಅಂತ ಹೋಗಿ ಮಾಡಿದ್ರು. ಇದು ಮೊದಲನೇ ಸಿನಿಮಾ ಇಲ್ಲ? ಹೌದೌದು ಸರ್, ಮೊದಲನೇ
ಹಿಂದೆ ಏನ್ ಮಾಡ್ತಾ ಇದ್ರಿ? ನಾನು ಕಾಲೇಜ್ ಸ್ಟೂಡೆಂಟ್ ಆಗಿದ್ದೆ. ಅವಾಗ ಒಂದು ಅಪ್ರೋಚ್ ಮಾಡಿದ್ರು, ಈ ತರ ಇದೇ ಕ್ಯಾರೆಕ್ಟರ್ ಮಾಡ್ತೀರಾ ಅಂದಾಗ ಸರಿ ಆಯ್ತು ಅಂತ ನೋಡಿ. ಅಂದ್ರೆ ನಿಮ್ ಸಿನಿಮಾ ಈ ಫೀಲ್ಡ್ ಬರ್ಬೇಕು ಅಂತ ಏನಿರ್ಲಿಲ್ಲ? ಬರ್ಬೇಕು ಅಂತ ಏನಿರ್ಲಿಲ್ಲ, ಆದ್ರೆ ನಮ್ಮ ಫ್ರೆಂಡ್ ಈ ತರ ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂದಾಗ ಮಾಡಿದ್ವಿ. ನಿಮ್ಮ ಬಗ್ಗೆ ಪರಿಚಯ ಮಾಡಿ, ನೀವೇನ್ ಮಾಡ್ತೀರಾ, ನಿಮ್ಮ ಹಿನ್ನೆಲೆ ಏನು? ಸರ್, ನಾವು ಇರ್ತಕ್ಕಂಥದ್ದು ಶಿವಮೊಗ್ಗದ ಅಂಚಿನ ಸಿದ್ದಾಪುರದಲ್ಲಿ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಅಂಚಿನ ಸಿದ್ದಾಪುರ ನಮ್ಮ ಗ್ರಾಮ. ಅಲ್ಲಿ ನಾವೆಲ್ಲ ತೋಟ ವ್ಯವಸಾಯ ಮಾಡ್ತಕ್ಕಂಥ ಒಂದು ಕುಟುಂಬದಿಂದ ಬಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ನಾವಿನ್ನೆ ವ್ಯವಸಾಯದಲ್ಲೇ ತೊಡಗಿರ್ತಕ್ಕಂಥದ್ದು. ನಾವು ಏನು ಅಂದ್ರೆ ನಮ್ಮ ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರಕಾಶ್ ರಾಜ್ ಅವರು ಅಪ್ರೋಚ್ ಮಾಡಿರೋದ್ರಿಂದ ಈ ಸಿನಿಮಾಕ್ಕೆ ಒಪ್ಕೊಂಡಿದ್ದು. ಈ ಸಿನಿಮಾದಲ್ಲಿ ಸುಮಾರು 7 ಹಾಡುಗಳನ್ನ ನಮ್ಮ ಯಶವಂತ್ ಭೂಪತಿ ಅವರು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. 4 ಫೈಟ್ ಇದಾವೆ, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ, ಚೆನ್ನಾಗಿದೆ. ಟೋಟಲಿ ಸಿನಿಮಾ ಬಹಳ ಚೆನ್ನಾಗಿದೆ. ಸರ್, ಡೈರೆಕ್ಟರ್ ನಿಮ್ಮ ಬಜೆಟ್ಗೆ ಇದ್ರಾ ಇಲ್ಲ ಬಜೆಟ್ ಮೀರಿ ಹೋಯ್ತಾ ಸರ್? ಬಜೆಟ್ ಏನ್ ಅನ್ಕೊಂಡಿದ್ದು ಅದಕ್ಕಿಂತ ಒಂದ್ ಸ್ವಲ್ಪ ಆಗಿದೆ. ಎಲ್ಲಾದು ಆಗಕ್ಕಾಗಲ್ಲ, ಅವ್ರು ಹೇಳಿದ ಬಜೆಟ್ಗೆ ಎಲ್ಲಾದು ಆಗಕ್ಕಾಗಲ್ಲ. ಒಂದ್ ಸ್ವಲ್ಪ ಆಗಿದೆ. ಹೇಳಿ ಸರ್, ಸಿನಿಮಾ ಬಗ್ಗೆ ಇನ್ನಷ್ಟು ಮಾಹಿತಿ ಏನಾದ್ರು? ರಿಲೀಸಿಂಗ್ ಪ್ಲಾನ್ ಇಲ್ಲೇ ಮಾಡ್ಕೊಂಡಿದ್ದೀರಾ ಸರ್? ಎಲ್ಲೆಲ್ಲಿ ರಿಲೀಸಿಂಗ್ ಮಾಡ್ತಾ ಇದ್ದೀರಾ? ಥ್ರೋಟ್ ಸರ್, ಕರ್ನಾಟಕದಾದ್ಯಂತ 70 ಸ್ಕ್ರೀನ್ಗಳಲ್ಲಿ ಮಾಡ್ಬೇಕು ಅಂತ ಇದೀವಿ. ಇದೇ ಮೇ 16ನೇ ತಾರೀಕು ರಿಲೀಸ್ ಮಾಡ್ಬೇಕು ಅಂತ ಇದೀವಿ. ಮೈನ್ ಥಿಯೇಟರ್ ಬೆಂಗಳೂರಲ್ಲಿ ಯಾವ್ದು? ಸಿದ್ದೇಶ್ವರ ಜೈಲಿ ಇದ್ರಲ್ಲಿ ಮಾಡ್ಬೇಕು ಅಂತ ಇದೀವಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಹಾಗೆ ಇದೇ 16ನೇ ತಾರೀಕು ಮೇ 16ನೇ ತಾರೀಕು ಫಿಲಂ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಫಿಲಂ ನೋಡಿ ಅಂತ ಕೇಳ್ಕೊತೀವಿ. ಹಾಗೆ ಮೇ 16ನೇ ತಾರೀಕು ದಯಮಾಡಿ ಉದಯ ಸೂರ್ಯವನ್ನ ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ನಮ್ಮನ್ನ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಉದಯ ಸೂರ್ಯ ಚಿತ್ರ ಇದೇ ತಿಂಗಳ ಮೇ 16/5/2025 ರಿಲೀಸ್ ಆಗ್ತಾ ಇದೆ. ರಾಜ್ಯದ ಜನತೆ ಕೈ ಹಿಡಿಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ನಮಸ್ಕಾರ.